ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ತ್ರಿವಳಿ ರತ್ನಗಳನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಸೆಮಿಫಿನಾಲೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಿ. ನಮಸ್ಕಾರ, ಸ್ವಾಗತ. ಬಂದಿರುಳು ಕನಸಿನಲ್ಲಿ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ ಹಾಗೂ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎಂದರಸ ಸುಮ್ಮನಿರಿ ಎಂದಳಾಕೆ. ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೋರಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ಪುಟ್ಟ ಕಂದನ ಕೇಕೆ ತೊಟ್ಟಿಲನು ತುಂಬಿತ್ತು ನಿಮ್ಮೂರ ಸೇರಿದಾಗ. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತುಟಿಯಲ್ಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನೆ ಕೆಂಪಾದುದಾಗ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ರಸ ಸುಮ್ಮನಿರಿ ಎಂದಳಾಕೆ. ಲಾ 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 la 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 la
ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನಿನಗಾವುದೇ. ಹಾಯ್ ನವೀನ್ ಕುಮಾರ್ ಜಿ ಅವರೇ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ನಿಮ್ಗೊಂದು ಸೀಕ್ರೆಟು, ವೈಷ್ಣವಿ ಅವರೊಟ್ಟಿಗೆ ಹಾಡೋದಕ್ಕೆ ಫುಲ್ ಕಾಂಪಿಟೇಷನ್. ನಿಮ್ಗೆ ಗೊತ್ತಿಲ್ಲ ಬ್ಯಾಕ್ ಸ್ಟೇಜಲ್ಲಿ. ಹೌದು, ಎಲ್ಲಿ ಅಲ್ಲಿ ಸಚಿನ್, ಅಲ್ಲೇ ಒಂದು ಕಡೆ ಎಲ್ಲಿ ನಮ್ಮ ಅವನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ಸಚಿನ್. ಎಲ್ಲರೂ ಹೇಳ್ಬಿಡಿ ಅಂತ ಇದ್ದಾರೆ ಇವಾಗ ಅಲ್ಲಿ ಕೂತ್ಕೊಂಡು. ಸೊ ಅಷ್ಟು ಆನ್ ಡಿಮಾಂಡ್. ಹೇಗೆ ಅನ್ನಿಸ್ತು ಮೇಡಮ್ ಇವರ ಡ್ಯೂಯೆಟ್ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ಲಲಲ ಯೂಸ್ ಮಾಡಿದ್ದು ಲಾಸ್ಟಲ್ಲಿ ಕರೆಕ್ಟಾಗಿ ಇಡೀ ಗಾನ ಸಿಂಚನದಲ್ಲಿ ಇವರಿಬ್ಬರೇ ಅನ್ಕೋತೀನಿ. ಹೌದು, ಲಿರಿಕ್ಸ್ ಮರ್ತೋದಾರೆ, ಎಲ್ಲರೂ ಲಲಲ ಯೂಸ್ ಮಾಡ್ತಾ ಇದ್ರು. ಕರೆಕ್ಟ್. ಅಲ್ಲ, ಬಟ್ ಸೋಜಿಗ ನೋಡು, ಆ್ಯಕ್ಚುಲಿ ಡ್ಯೂಯೆಟ್ ಹಾಡೋಕ್ಕೆ ಅಲ್ಟಿಮೇಟ್ಲಿ ಜೋಡಿಯಾಗಿ ಬಂದವರು ಇವರು ಜಿ, ಅವರು ಜಿನೇ. ವೈಷ್ಣವಿ ಗೂಳಿ ಜಿ ತಾನೆ. ಕರೆಕ್ಟ್. ತುಂಬ ಸುಂದರವಾದ ಹಾಡು, ನನ್ನ ಫೇವ್ರೆಟ್ ಸಾಂಗ್ ಇದು. ಎಷ್ಟು ಸಂತೋಷ ಕೊಡುತ್ತೆ ಈ ಸಾಂಗ್ ಕೇಳಿದಾಗೆಲ್ಲ. ಇದು ಸ್ಪೆಷಲಿ ಜಿಗೋಸ್ಕರ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ನೀವು ಅಶ್ವಥ್ ಅವ್ರ ಹಾಡುಗಳನ್ನು ಹಾಡಬೇಕ್ರಿ. ಜಿದೇ ಧ್ವನಿ, ಸಾಫ್ಟ್ ಮಾಧುರ್ಯದ ಧ್ವನಿಯನ್ನು ಇಟ್ಕೊಂಡು ಎಷ್ಟು ಸುಂದರವಾಗಿ ನೀವು ಅಶ್ವಥ್ ಅವರ ಶೈಲಿನ ಅನುಕರಿಸಿದ್ರಿ ಅಂದರೆ, ನೀವು ಅಶ್ವಥ್ ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಹಾಡಬೇಕು ಜಿಜಿ. ನನಗೆ CS ಅವರು ತುಂಬ ಸ್ಫೂರ್ತಿ ಮೇಡಮ್. ನನಗೆ 98ರಲ್ಲಿ ಪ್ರೇಯಸಿ ಕ್ಯಾಸೆಟ್ ಬಿಡುಗಡೆ ಆಗ್ತು ಅಂತ ಅನಿಸುತ್ತೆ. ಅದ್ರಲ್ಲಿ ಕೇಳ್ದ ಬಯಸಿದೆ ನೀನು, ಪ್ರೇಯಸಿ ಪ್ರೀತಿಸಿ ಮರೆತೆಯ, ಒಡೆಯದ ಒಡಪೆ. ಈ ಹಾಡುಗಳು ನನಗೆ CS ಅವ್ರನ್ನ ಮನಸ್ಸಲ್ಲಿ ತುಂಬ್ಕೊಬಿಟ್ಟೆ ಮೇಡಮ್. ಓ, ಅದು ಗೊತ್ತಾಗ್ತಾ ಇತ್ತು. ನೀವು ಪ್ರತಿಯೊಂದು ವರ್ಡನ್ನು ಕೂಡ ಅನುಭವಿಸಿ ಹಾಡ್ತಾ ಇದ್ರಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳ್ಳಾಕೆ. ಆಮೇಲೆ ಇವತ್ತು ಎಕ್ಸ್ಟ್ರಾ ಖುಷಿ ಜಿಜಿ ಮುಖದಲ್ಲಿ, ಏನು ನಗು, ಖುಷಿ, ಅಪ್ಪ ಪಪ್ಪ ಕಳೆ ನೋಡಬೇಕು. ಇನ್ನು ಮುಂದೆ ಜಿಜಿಗೆ ಹೆಚ್ಚು ಡ್ಯೂಯೆಟ್ಸ್ ಕೊಡಿ, ಡ್ಯೂಯೆಟ್ ಹಾಡಿಸಿ, ಬಲ್ ಖುಷಿಯಾಗಿ ಆಡ್ತಾರೆ. ಹುಮ್ಮಸ್ಸು ಪಕ್ಕದಲ್ಲಿ ಸ್ಫೂರ್ತಿ ಇರುತ್ತಲ್ಲ ಒಂದು. ಈ ಕಾರ್ಯಕ್ರಮ ನೋಡೋಕ್ಕೆ ನಮ್ಮ ಮಂಡ್ಯದಿಂದ ಒಬ್ಬರು ಬಂದಿದ್ದಾರೆ ಮೇಡಮ್, ಸಿಂಧುಶ್ರೀ ಅಂತ. ಓಹೋ ನಮಸ್ಕಾರ. ಅವರು ನಿಮ್ಮ ಸ್ನೇಹಿತರಾ? ಹಾಂ ಮೇಡಮ್, ನಾನು ಸ್ಟೂಡೆಂಟ್. ಓ, ಸ್ಟೂಡೆಂಟಾ? ವೆರಿ ಗುಡ್. ಅವರು ತುಂಬ ಚೆನ್ನಾಗಿ ಆಡ್ತಾರೆ ಮೇಡಮ್. ಆಹಾ, ಒಳ್ಳೇದಾಗ್ಲಿಮ್ಮ ನಿನಗೂ ಕೂಡ. ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ಬರು. ರೇಂಜ್ಗೆ ಹೋದಾಗ ಪಾಪ ಅವಳು ಸ್ವಲ್ಪ ಕಷ್ಟಪಡ್ತಾ ಇದ್ಲು. ಅದಷ್ಟನ್ನು ಬಿಟ್ಟರೆ ಇಬ್ಬರದ್ದು ಬ್ಯೂಟಿಫುಲ್ ಪ್ರೆಸೆಂಟೇಷನ್. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೋಗಿ ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ಆ್ಯಂಡ್ ಜಿದಂತೂ ಎಕ್ಸ್ಟ್ರಾಡಿನರಿ ಪ್ರೆಸೆಂಟೇಷನ್ನು. ನನಗೆ ಆ್ಯಕ್ಚುಲಿ ಅವಳ ರೇಂಜಿಗೆ ಹೋದ್ಲಲ್ಲ, ಆ ಜಾಗವನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ಆಸೆ. ಆ ಚರಣದ ಬಿಗಿನಿಂಗ್ ಒಂದ್ಸಲಿ ಹಾಡ್ತೀರಾ? ನಿಮಗೆ ಅದ್ರದ್ದು ವರ್ಡ್ಸ್ ನೆನಪಿದೆಯಾ? ಶ್ರುತಿ ಕೊಡಿ, ಕೀಬೋರ್ಡ್ ಬೇಕು. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ಒರಿಸಿ ಬಳುಕುತ್ತೀರೆ ಕಂಪಸೂಸಿ. ಶಬಾಷ್. ಆಮೇಲೆ ಪಾಪ ಅವ್ರು ಎಷ್ಟು ಸ್ವೀಟಾಗಿ, ಅದು ಬೇಕಂತ ಮಾಡಿದ್ದೋ ಅಥವಾ ಹಾಗೆ ರೆಡಿಯಾಗಿದ್ರೋ ಗೊತ್ತಿಲ್ಲ, ಇವಳು ಆ ರೇಂಜ್ಗೆ ಹೋಗಿ ಸ್ವಲ್ಪ ಒದ್ದಾಡ್ತಿದ್ದಾಗ ಅವರ ಆಲಾಪಿಂದ ಓವರ್ಲ್ಯಾಪ್ ಮಾಡಿಕೊಂಡು ತೊಗೊಂಡ್ಬಿಡ್ತಾಯಿದ್ರು. ಅದರಲ್ಲಿ ಇವಳದ್ದು ಸ್ವಲ್ಪ ಸುಮಾರು ವಾಸಿ ಮುಚ್ಚೋಗ್ತಾ ಇತ್ತು. ಆಮೇಲೆ ಇದನ್ನು ಇನ್ನೂ ಸುಂದರವಾಗಿ ಹಾಡ್ಬೋದಿತ್ತಮ್ಮ. ಇಡೀ ಹಾಡಿನ ಒಂದು ಜೀವಾಳ ಇದೆ ಅದರಲ್ಲಿ, 2ನೇ ಚರಣದಲ್ಲಿ. ತುಟಿಯಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನೆ, ಆ ನೋಟ್ ಇದೆಯಲ್ಲ ಅದು, ಅಲ್ಲಿ ನೀನು ಸ್ವಲ್ಪ ಅನ್ಸರ್ಟನ್ ಅನಿಸ್ತು ನನಗೆ. ಬಟ್ ಅದರ್ವೈಸ್ ವೆರಿ ಬ್ಯೂಟಿಫುಲ್. ಇಬ್ಬರೂ ಬ್ಯೂಟಿಫುಲ್ ಸಿಂಗಿಂಗ್. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಮ್ಯಾಮ್. ಏನ್ಗಲ್ ಸರ್, ಇದೊಂದು ಒಳ್ಳೆಯ ಗೀತೆ. KS ನರಸಿಂಹಸ್ವಾಮಿಯವರು ಈ ಥರದ್ದು ಸುಮಾರು ರಚನೆ, ಅವರ ಎಲ್ಲ ರಚನೆಗಳು ಕೂಡ ಒಂದೊಂದು ಮುತ್ತುಗಳಿದ್ದಾಗೆ ಅಲ್ವಾ? ಭಾಳ ಮೆಲೋಡಿಯಸ್ ಆಗಿತ್ತು ಹಾಡು. ಇಬ್ಬರು ಒಳ್ಳೆಯ ಕಾಂಬಿನೇಷನ್ನು, ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರಿ. ಆದರೆ ಮೇಡಮ್ ಅವ್ರ ವಾಯ್ಸ್ ಒಂದು ಸ್ವಲ್ಪ ತಳಸ್ತಾಯಲ್ಲಿದ್ದಂಗೆ ನಮಗೆ ಕಾಣಿಸ್ತು. ನಿಮ್ಮದೊಂದು ರೀತಿ ಅಶ್ವಥ್ ವಾಯ್ಸು ತಗೊಂಡು ಹೊಟ್ಟೋಗ್ಬಿಟ್ರಿ ನೀವು.
ಚೆನ್ನಾಗಿತ್ತು, ಒಟ್ಟಾರೆ ಚೆನ್ನಾಗಿತ್ತು. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಅದ್ಭುತವಾದ ಹಾಡು ಇದು, ನನಗೆ ಇಷ್ಟವಾದಂಥ ಹಾಡು, ನಾನು ಯಾವಾಗಲೂ ಹಾಡುವಂಥ ಹಾಡು. ಈ ಹಾಡಲ್ಲಿ ನಾನು ಒಂದು ಸಣ್ಣದೊಂದು ಕಲ್ಪನೆಗೆ ಹೋದೆ ನಾನು. ಎಲ್ಲಿ ಗೊತ್ತಾ, ವೈಷ್ಣವಿ ಒಂಚೂರು ತಾರಸ್ತಾಯಿಗೆ ಹೋಗ್ತಿದ್ದಂಗೆ ಸ್ವಲ್ಪ ಕಷ್ಟಪಡ್ತಿದ್ದ ಹಾಗೆ ನವೀನ್ ಅದನ್ನು ಎತ್ಕೊಂಡಲ್ಲ. ಇದು ಎಲ್ಲಿ ಕಲ್ಪನೆಗೆ ಹೋದೆ ಗೊತ್ತಾ, ನಾನು ಅಡುಗೆ ಮನೆಯಲ್ಲಿ ಹೆಂಡ್ತಿ ಏನಾದರೂ ಎತ್ತರದ ಆಟದ ಮೇಲೆ ಏನಾದ್ರು ಎತ್ಕೊಳಕ್ಕಾಗ್ತಿದ್ದಾರೆ, ಗಂಡ ಎತ್ಕೊಳ್ತಾರಲ್ಲ ಗಂಡ ಎತ್ಕೊಂಡು ಆ ಪಾತ್ರನ ಇಳಿಸ್ಕೊತಾರಲ್ಲ, ಅದು ಕಲ್ಪನೆಗೆ ಹೋದೆ ನಾನು. ನೋಡಿ, ಇದೇ ಇರೋದು ಡ್ಯೂಯೆಟಲ್ಲಿ ಕೂಡ ಇದೇ ಥರದ್ದು. ನೋಡಿ, ಒಬ್ರು ಯಾರೋ ಒಬ್ಬರು ಏನೋ ಇದಾಗ್ತದೆ ಅಂದಾಗ ಅದನ್ನು ಮುಚ್ಚಾಕ್ಕೊಂಡು ಅದನ್ನು ಪ್ರದರ್ಶನ ಮಾಡೋದಿದೆಯಲ್ಲ, ಅದಕ್ಕೆ ಡ್ಯೂಯೆಟ್ ಸಾಂಗ್ಸ್ಗಳು ಬೇಕು ಅನ್ನೋದು ಅಷ್ಟೇ, ಇನ್ನೇನಲ್ಲ. ಇಬ್ಬರು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹಾಡಿದ್ರಿ. ಯಾರಾದರೂ ಸಪೋರ್ಟ್ ಮಾಡಿರಲಿ, ಬಟ್ ಜೀವನದಲ್ಲೂ ಇದೇ ಆಗಬೇಕು ಅಂತ ಆಸೆ ಅಲ್ವಾ. ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಈಗ ಇರಲಿ ಅನ್ನೋದೇ ಒಂದು ಹೊಂದಾಣಿಕೆ ಅನ್ನೋದು ಸಂತೋಷ. ಈ ಮೂಲಕ ನಾವೊಂದು ಮೆಸೇಜ್ ಕೊಡ್ಬೋದು ಅಲ್ವಾ. ಹೊಂದಾಣಿಕೆ, ಒಂಟಿ ಧ್ವನಿ ಅಲ್ಲ, ಯಾವಾಗಲೂ ಜಂಟಿ ಧ್ವನಿ ಅಲ್ವಾ. ಒಳ್ಳೇದಾಗಲಿ, ಚೆನ್ನಾಗಿ ಆಡಿದ್ರಿ. ಏನ್ರಿ ಅಶ್ವಥ್ ಸ್ಟೈಲನ್ನು ಎಷ್ಟು ಇಮಿಟೇಟ್ ಮಾಡಿದ್ರಿ. ಇಮಿಟೇಟ್ ಮಾಡಿದ್ದಲ್ಲ, ಅದು ತಾನಾಗಿ ತಾನೇ ಅದು ನಿಮಗೆ ಒಳಗಡೆ ಅನುಭವಿಸ್ಬಿಟ್ರಿ, ಅದನ್ನು ಇನ್ಸ್ಪೈರ್ ತೊಗೊಂಡ್ರಿ. ಅದು ಅದ್ಭುತ ಅದ್ಭುತ. ನನಗೆ ಅವರು ದ್ರೋಣಾಚಾರ್ಯರವರು. ಇನ್ನು ಮುಂದೆ ಎಲ್ಲಾದರೂ ನಿಮಗೆ ಹಾಡನ್ನು ಹಾಡೋ ಅವಕಾಶ ಸಿಕ್ಕದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ. ಅದಾದಮೇಲೆ ಯೂಶಲಿ ನಾವೇನು ಮಾಡ್ತೀವಿ, ಫೀಮೇಲು ಎನ್ನರಸ ಸುಮ್ಮನಿರಿ ಅಷ್ಟು ಮಾತ್ರ ಹಾಡ್ತೀವಿ, ಮೇಲ್ ವಾಯ್ಸು ಎಂದಳಾಕೆ. ಹಾಗೆ ಹಾಡಿ ನೋಡೋಣ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಹೇಳಲೇಕೆ ಎಂದಳ. ತುಂಬ ಚೆಂದ ಕೇಳುತ್ತದು. ಆ ಥರ ಮಾಡ್ಕೊಳ್ಳಿ, ಇನ್ನು ಮುಂದೆ ಹಾಡೋವಂಥ ಅವಕಾಶ ಸಿಕ್ಕಿದಾಗ ತುಂಬ ಕ್ಯೂಟಾಗಿರುತ್ತೆ. ಅದೇ ಅಲ್ಲ ಮೇಡಮ್, ನೋಡಿ ಎಂಥ ಕಲ್ಪನೆ. ಬಂಡಿ ಎತ್ತಿನ ಗಾಡಿನಲ್ಲಿ ಆವಾಗ ಯೂಶಲಿ ಕರ್ಕೊಂಬರೋರು, ತವ್ರ ಮನೆಗೆ ಬರಬೇಕಾದ್ರೆ ಆ ಮಗು ನಿದ್ದೆ ಮಾಡ್ತಾ ಇರುತ್ತೆ ಕಲ್ಪನೆ. ನಿಮ್ಮೂರ ಬಂಡಿಯದು ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ, ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಮ್ಮೂರ ಸೇರಿದಾಗ. ಅಂದರೆ ಮನೆಗೆ, ಗಂಡಿನ ಮನೆಗೆ ಬಂದ ತಕ್ಷಣ ಮಗುನು ಕೇಕೆ ಹಾಕಿ ಹೇಳುತ್ತೆ ನಾನು ಬಂದಿದ್ದೀನಿ ಅಂತ ತಾಯಿಗೆ ಅಲ್ವಾ. ಅಂಥ ಒಂದು ಕಲ್ಪನೆ ನರಸಿಂಹಸ್ವಾಮಿ ಅವ್ರದ್ದು ಅಲ್ವಾ. ಒಳ್ಳೆ ಹಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫುಲ್ ಕಾಂಪ್ಲಿಮೆಂಟ್ಸು. ಇನ್ನೇನು ಫಿನಾಲೆಗೆ, ಹಾಗಿದ್ರೆ ಇನ್ನು ಫಿನಾಲೆಗೆಲ್ಲ ಯಾವ ರೀತಿ ಹಾಡುಗಳನ್ನು ವೇದಿಕೆ ಮೇಲೆ ತರ್ತೀರಿ, ನಾವು ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಓಕೆ, ಚಂದ ಹಾಡಿ. ಥ್ಯಾಂಕ್ ಯು. ಮಾತಾಡ್ ಮಲ್ಲಿಗೆ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರಗಿಯ ನವಿಲು ಹಾಗೂ ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ. ಮಾತಾಡು ಮಲ್ಲಿಗೆ, ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ. ಮಾತಾಡು ಮಲ್ಲಿಗೆ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರೆಕೊಂಡು ಒಳಗೋದೆ ಮಲ್ಲಿಗೆ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ. ಮಾತಾಡು ಮಲ್ಲಿಗೆ. ಯಾವನ್ನ ಕಟ್ಟಿದ್ದೆ ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕಟ್ಟಿದ್ದೆ ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕರ್ಕೊಂಡು ಒಳಗೋದೆ ಮಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ. ಮಾತಾಡು ಮಲ್ಲಿಗೆ. ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ,
ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಒಬ್ಬನ್ನ ಕೂರ್ಸಿದ್ದೆ ಒಬ್ಬನ್ನ ನಿಲ್ಸಿದ್ದೆ ಒಬ್ಬನ್ನ ಕೂರ್ಸಿದ್ದೆ ಒಬ್ಬನ್ನ ನಿಲ್ಸಿದ್ದೆ ಒಬ್ಬನ್ನ ಹಿಡ್ಕೊಂಡು ಜೊಕ್ಕಾಡಿದ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಯಾವನ್ನ ಕೂರ್ಸಿದ್ದೆ ಯಾವನ್ನ ನಿಲ್ಸಿದ್ದೆ ಹೊಯ್ ಹೊಯ್ ಯಾವನ್ನ ಕೂರ್ಸಿದ್ದೆ ಯಾವನ್ನ ನಿಲ್ಸಿದ್ದೆ ಯಾವನ್ನ ಕರ್ಕೊಂಡು ಒಳಗೋದೆ ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನ ಮೇಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಗೆಲ್ಲಿಗೆ ಮಾತಾಡು ಮಲ್ಲಿಗೆ ಗಡಗಿಯ ಕೂರ್ಸಿದ್ದೆ ಕಡಗೋಲು ನಿಲ್ಸಿದ್ದೆ ಗಡಗಿಯ ಕೂರ್ಸಿದ್ದೆ ಕಡಗೋಲು ನಿಲ್ಸಿದ್ದೆ ಕಡಗೋಲು ಹಿಡ್ಕೊಂಡು ಒಳಗೋದೆ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊತ್ತಿದ್ದೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊತ್ತಿದ್ದೆ ಒಬ್ಬನ್ನ ಎಳ್ಕೊಂಡು ಮಲಗಿದ್ದೆ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಯಾವನ್ನ ಹಾಸಿದೆ ಯಾವನ್ನ ಹೊದಿಸಿದೆ ಹೊಯ್ ಹೊಯ್ ಯಾವನ್ನ ಹಾಸಿದೆ ಯಾವನ್ನ ಹೊದಿಸಿದೆ ಯಾವನ್ನ ಎಳ್ಕೊಂಡು ಮಲಗಿದಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಹಾಸಿಗೆ ಹಾಸಿದ್ದೆ ಕಂಬಳಿಯ ಹೊತ್ತಿದ್ದೆ ಹಾಸಿಗೆ ಹಾಸಿದ್ದೆ ಕಂಬಳಿಯ ಹೊತ್ತಿದ್ದೆ ತಲೆದೆಪ್ಪು ಎಳ್ಕೊಂಡು ಮಲಗಿದ್ದೆ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಒಬ್ಬನ್ಗೆ ಕಾಲ್ ಕೊಟ್ಟೆ ಒಬ್ಬನ್ಗೆ ಕೈ ಕೊಟ್ಟೆ ಒಬ್ಬನ್ಗೆ ಕಾಲ್ ಕೊಟ್ಟೆ ಒಬ್ಬನ್ಗೆ ಕೈ ಕೊಟ್ಟೆ ಒಬ್ಬನ್ಗೆ ಸೀರೆನ ಸೆಳ್ಕೊಟ್ಟೆ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಯಾವನ್ಗೆ ಕಾಲ್ ಕೊಟ್ಟೆ ಯಾವನ್ಗೆ ಕೈ ಕೊಟ್ಟೆ ಹೋಯ್ ಹೋಯ್ ಯಾವನ್ಗೆ ಕಾಲ್ ಕೊಟ್ಟೆ ಯಾವನ್ಗೆ ಕೈ ಕೊಟ್ಟೆ ಯಾವನ್ಗೆ ಸೀರೆ ಬಿಚ್ಚಿ ಕೊಟ್ಟೆ ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಕೆಂಚ್ಗಾರ್ಗೆ ಕಾಲ್ ಕೊಟ್ಟೆ ಬಳೆಗಾರ್ಗೆ ಕೈ ಕೊಟ್ಟೆ ಓಹೋ ಕೆಂಚ್ಗಾರ್ಗೆ ಕಾಲ್ ಕೊಟ್ಟೆ ಬಳೆಗಾರ್ಗೆ ಕೈ ಕೊಟ್ಟೆ ಕೆಂಚ್ಗಾರ್ಗೆ ಕಾಲ್ ಕೊಟ್ಟೆ ಬಳೆಗಾರ್ಗೆ ಕೈ ಕೊಟ್ಟೆ ಮಡಿ ಒಳಗೆ
ಒಳಗೆ ಮಡಿ ಒಳಗೆ ಸೀರೆ ಬಿಚ್ಚಿಕೊಟ್ಟೆ ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ. ಅವ್ರು ಒಂದೊಂದು ಲೈನ್ ಹೇಳ್ದಾಗ್ಲೂ ನೀವು ಫುಲ್ ಗಾಬರಿಯಾಗಿ ಎಕ್ಸ್ಪ್ರೆಷನ್ ಕೊಡೋದೇನು, ಅವ್ರು ಅದಕ್ಕೆ ರೀಸನ್ ಕೊಟ್ಟಾದ್ಮೇಲೆ ನಿಮಗೆ ಸಮಾಧಾನ ಮಾಡೋದೇನು, ಆಮೇಲೆ ಹೀಗೇನೋ ಲಾಸ್ಟಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಏನು ಇಲ್ಲ, ಸದ್ಯ ನಾನೇನು ಅನ್ಕೊಂಡಿದ್ದೆ ಅದೇನು ಅಲ್ಲ ಅನ್ನೋ ಥರ. ಹಾಯ್ ರಮ್ಯಾ. ಹಾಯ್. ನಿಮ್ಮಿಬ್ರು ಎಕ್ಸ್ಪ್ರೆಷನ್ ಅಂತೂ ಸಖತ್ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ವೆರಿ ಗುಡ್. ಓಕೆ, ಅರ್ಚನಾ ಮ್ಯಾಮ್. ನಿಜವಾಗ್ಲೂ ವೆರಿ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಇದು. ಪೀರಪ್ಪ ಎಲ್ಲಿ ನಿಮ್ಮ ಕಣ್ಣು ಆಚೆ ಉದುರೋಗುತ್ತೋ ಕಣ್ಗುಡ್ಡೆ ಅಂತ ಭಯ ಆಗೋಗಿತ್ತು ನನಗೆ. ಹಾ ಅಂತ. ಒಬ್ಬನ್ನ ಕೊಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ. ಅದು ಎದೆ ಬೇರೆ ಹಿಂಗೆಲ್ಲೋ ಅದು ಎಲ್ಲಿ ಹಾರ್ಟ್ ಯಾವ ಕಡೆ ಇದೆ ನಿಮ್ದು ಅಂತ ಅದೇ ಕನ್ಫ್ಯೂಸ್ ಆಯ್ತು ಮೇಡಮ್, ಆ ಕಡೆ ಜರುಗ್ತಿದೇನಂತ ಜರುಗ್ತಾ ಇತ್ತಂತ. ಆಮೇಲೆ ಎಲ್ಲಕ್ಕಿಂತ ನನಗೆ ಖುಷಿಯಾಗಿದ್ದೇನು ಅಂದರೆ ಅವಳ ಲಾಸ್ಟ್ ಚರಣದಲ್ಲಿ ಮರ್ತಲು ಇವರೇ ಕ್ವೆಶ್ಚನ್ ಕೇಳ್ಬಿಟ್ರು, ಮಡಿಬಳಂಗೆ ಅದಿರಬೇಕು ಡಿಬೇಟ್ ಆಡುವಾಗ. ಕೆಂಚ್ಗಾರ್ಗೆ ಕಾಲ್ ಕೊಟ್ಟೆ ಬಳೆಗಾರ್ಗೆ ಕೈ ಕೊಟ್ಟೆ. ಮಡಿ ಒಳಗೆ ಸೀರೆ ಬಿಚ್ಚಿಕೊಟ್ಟೆ ಮಲ್ಲಿಗೆ ಮಾತಾಡು ಮಲ್ಲಿಗೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗು ಮತ್ತು ಒಟ್ಟಿನಲ್ಲಿ ಹಾಡು ಚೆನ್ನಾಗಿ ಬರಬೇಕು. ಈಗ ಅವ್ರು ತಪ್ಪು ಹೋದರೆ ಅವ್ರಿಗೆ ಮಾರ್ಕ್ಸ್ ಕಟ್ಟಾಗಿ ಪರವಾಗಿಲ್ಲ ಅಂತ ಸುಮ್ಮನಿರ್ಬೋದಿತ್ತು. ಬಟ್ ಇವರು ಎತ್ಕೊಟ್ರು, ಅವಳಿಗೆ ಸಹಾಯ ಮಾಡಿದರು. ವೆರಿ ನೈಸ್ ಬೀರಪ್ಪ, ವೆರಿ ಗುಡ್. ಯಾಕಂದರೆ ಒಟ್ಟಿನಲ್ಲಿ ಹಾಡು ಕೆಟ್ಟೋದ್ರೆ ಇಬ್ಬರಿಗೂ ಕೆಟ್ಟ ಹೆಸರಲ್ಲ. ತುಂಬ ಇಷ್ಟ ಆಯಿತು ನಿಮ್ಮ ಗುಣ. ರಮ್ಯಾ, ತುಂಬ ಚೆನ್ನಾಗಿ ಹಾಡ್ದ್ಯಮ್ಮ. ಥ್ಯಾಂಕ್ ಯು ಮ್ಯಾಮ್. ಹೈ ಪಿಚ್ ಹೋಗುವಾಗ ಮಾತ್ರ ಪಾಪ ನಿನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ಎರಡನೇ ಚರಣದಲ್ಲಿ ಏನೋ ಪದಗಳು ಎಡವಟ್ಟಾಯ್ತಲ್ಲ, ಇಬ್ಬರು ಏನೋ ಎಡವಟ್ಟು ಮಾಡಿದ್ರಿ. ನೀವು ಫಸ್ಟ್ ಚರಣದ ಸಾಲನ್ನೇ ಮತ್ತೆ ರಿಪೀಟ್ ಮಾಡಿದ್ರಿ ಅಂತ ಅನಿಸ್ತು. ಕೊನೆ ಎರಡನೇ ಫಸ್ಟ್ ಚರಣದು ಕೊನೆಯ ಇದು ಪದನ ಎರಡನೇ ಚರಣದಲ್ಲಿ ತಗೊಂಡೆ ನಾನು. ಅದು ನನಗೆ ರಿಪೀಟ್ ಆದ ಹಾಗೇನೆ ಕೇಳಿಸ್ತು ನನಗೆ. ಮೈನ್ಯೂಟ್ ಯಾರಿಗೆ ಹಿಡ್ಕೊಂಡು ಜೊಗ್ಗಾಡಿದ ಮಲ್ಲಿಗೆ ಅಂದ್ಬಿಟ್ಟು ಯಾರಿಗೆ ಕರ್ಕೊಂಡು ಒಳಗೋದೆ ಮಲ್ಲಿಗೆ. ಕರೆಕ್ಟ್, ವೆರಿ ಮೈನ್ಯೂಟ್ ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ಅನ್ನೋದು ಬಿಟ್ಟರೆ ವೆರಿ ಎಂಟರ್ಟೈನಿಂಗ್. ತುಂಬ ಸುಂದರವಾಗಿ ಇಬ್ಬರು ಹಾಡಿದ್ರಿ. ತುಂಬ ಚೆನ್ನಾಗಿ ಒಬ್ರನ್ನೊಬ್ಬರು ನಿಭಾಯಿಸ್ಕೊಂಡು ಹಾಡನ್ನು ಹಾಡಿ ಮುಗಿಸಿದ್ರಿ. ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಈ ಕೆಸ್ತೂರ್ ಗೋವಿಂದರಾಜು ಮತ್ತೆ ವಿಶ್ವನಾಥ್ ಹಾಡಿದ್ರಲ್ಲ, ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲ್ಗೋದೆ ಅಂತ. ಗಂಡ ಅಲ್ಲಿ ಹೆಂಡತಿಗೆ ಒಂಚೂರು ಅನುಮಾನದಲ್ಲಿ ಮಾಡಿದ್ರೆ, ಇಲ್ಲಿ ಹೆಂಡತಿ ಮಗನೇ ಇರು ನಿನಗೆ ಆಟ ಆಡಿಸ್ತೀನಿ ಅಂತ ಹೇಳಿ ಆಟ ಆಡಿಸಿ ಉತ್ತರ ಕೊಡೋದು. ಇಲ್ಲಿ ಎಂತ ಜನಪದ ಸಾಹಿತ್ಯ. ಗಂಡು ಫುಲ್ ಕನ್ಫ್ಯೂಷನ್ ಇದೆ ಸರ್, ಇಲ್ಲಿ ಫುಲ್ ಕನ್ಫ್ಯೂಷನ್. ಯವ್ವ ನಿನ್ನ ಇದು ನೋಡ್ಬಿಟ್ಟು ಕಣ್ಣು ಬಿಡೋದು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋಂಥರ ಫೀಲ್ ಆಗ್ತಿತ್ತಲ್ಲಪ್ಪ ಈ ಹಾಡು ಕೇಳ್ತಿದ್ರೆ. ಕನ್ನಡಕ ಯಾಕೆ ಹಾಕೊಂಬಂದಿಲ್ಲ ಅಂದ್ರೆ ಅದಕ್ಕೆ ಅಲ್ವಾ, ಆ ಕಣ್ಣು ಬಿಡೋದು ಕಾಣಿಸ್ಬೇಕಲ್ಲ. ಆಮೇಲೆ ಈ ಹಾಡು ಚಲನಚಿತ್ರದಲ್ಲೂ ಬಳಸಿದ್ದಾರೆ, ಯಥಾವತ್ತಾಗಿ ಬಳಸಿದ್ದಾರೆ. ರತ್ನಗಿರಿ ರಹಸ್ಯ ಇವರು ಉದಯ್ ಕುಮಾರ್ ಅವರು ಅಭಿನಯ ಮಾಡಿದ್ದಾರೆ. ತುಂಬ ಹಳೆ ಸಿನಿಮಾ. ನೀವು ಹಾಡಬೇಕಾದ್ರೆ, ಇಂಥ ಹಾಡುಗಳನ್ನ ಹಾಡಬೇಕಾದ್ರೆ ಪಲ್ಲವಿನ ಮತ್ತೆ ರಿಪೀಟ್ ಮಾಡೋದು ಬದಲು ಕ್ವಶನ್ ಆ್ಯಂಡ್ ಆನ್ಸರ್, ಇದು ಪ್ರಶ್ನೆ ಉತ್ತರ. ಪ್ರಶ್ನೆ ಹಾಕಿದ ತಕ್ಷಣ ಉತ್ತರ ಹೇಳಿಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ಬಿಡ್ಬೇಕು. ಯಾಕೆಂದರೆ ಹಾಡಿನ ಲೆಂತ್ ಜಾಸ್ತಿ ಇರೋದ್ರಿಂದ ನೀವು ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಕೊಡ್ತಾರೆ ಅನ್ನೋದು ಕೇಳಿಗ್ರಿಗೂ ಮರ್ತೋಗ್ಬಾರ್ದು. ಹೌದು ಸರ್, ಅಲ್ವಾ? ಯಾಕೆಂದರೆ ಅರ್ಥ ಆಗಬೇಕು ಅಂತಂದರೆ ಅದು ಹೇಳಿದ ತಕ್ಷಣವೇ ಅದಕ್ಕೆ ಉತ್ತರ ಕೊಟ್ಬಿಡ್ಬೇಕು. ಹೌದು ಸರ್, ಅಲ್ವಾ? 3 ಚರಣಗಳು ಒಂದೇ ಸರಿ ಬಂದ್ಬಿಡ್ತಾವೆ. ಹೌದು ಸರ್. ಅದನ್ನು ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲೊಂದು ಸ್ವಲ್ಪ ಗೊಂದಲ ಇತ್ತು ಅಂತ ಕಾಣ್ತದೆ ನಿಮಗೆ. ಇದು ಮುಂಚೆನೇ ನೀವು ಅದನ್ನು ತಯಾರು ಮಾಡ್ಕೋಬೇಕಾಗಿತ್ತು. ಆಕ್ಚುಲಿ ಇದು ಹಾಡು ಎಲ್ಲಿ ಸ್ಟಾಪ್ ಮಾಡಿದ್ರೆ ಹಾಗೆ ಹಾಡ್ಬೇಕಂತಿತ್ತು ನಮಗೆ. ಹಾಗೆ ಹಾಡಿದ್ರೆ ಬೇಡ, ಸ್ವಲ್ಪ ನಾವು ಮಧ್ಯಕ್ಕೆ BGM ಇಲ್ಲ, ಅವು BGM ಪ್ರಶ್ನೆ ಅಲ್ಲ ಇದು.
ಇದು ನಿಮಗೆ ನಮಗೆ ಅದನ್ನು ಹುಡ್ಕೋದೆಲ್ಲಿ, ಆನ್ಸರ್ ಹುಡ್ಕೋದೆಲ್ಲಿ, ಎಸ್ ಎಸ್ ಆನ್ಸರ್ ಬೇಕಲ್ವಾ? ಹೌದು ಸರ್. ಕ್ವಶನ್ ಮತ್ತು ಆನ್ಸರ್ ಎರಡೂ ಒಂದು ಸೈಮೆಂಟೇನಿಯಸ್ ಆಗಿ ಓಡ್ತಾ ಇರುತ್ತದು. ಹೌದು ಸರ್. ಅದು ಮುಗಿಸ್ಬಿಟ್ಟ ಮೇಲೆ ಪಲ್ಲವಿಗೆ ಬರಬೇಕು. ನೀವು ಕೋಲಾಟ ಎಲ್ಲ ಆಡ್ಬೇಕಾದ್ರೆ ಅದು ಆಡ್ಕೊಂಡು ಹೋಗ್ತಾರೆ, ಅದ್ರ ಪಾಡಗದು ಹೋಗ್ತಾ ಇರುತ್ತೆ. ಹೌದು ಸರ್. ಬಟ್ ಆಮೇಲೆ ನೀವಿಬ್ಬರು ನೀನಾಸಂ ವಿದ್ಯಾರ್ಥಿಗಳಾದ್ರಿಂದ ನಿಮ್ಗೇನು ಅಭಿನಯ ಹೇಳ್ಕೊಡ್ಬೇಕಾದಿಲ್ಲ. ಏನು ಬಜಾರಿ ಹೆಂಗಸು ಎದ್ರಕೊಂಡಿರೋ ಗಂಡ, ಪುಕ್ಲನ್ ಗಂಡ, ಆಮೇಲೆ ಸಮಾಧಾನ ಆಯ್ತಲ್ಲ ಬಿಡಪ್ಪ ಹೋಗ್ಲಿ. ಮಾತಾಡು 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 ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಸಮಾಧಾನ ಆದಲ್ಲ, ನನ್ನ ಹೆಂಡತಿ ಏನೋ ತಮಾಷೆ ಮಾಡ್ತಾವಳೆ ಅಂತ. ಒಳ್ಳೇದಾಗಲಿ, ಹಾಡು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ರಮ್ಯಾ, ಇದು 55-60 ವರ್ಷಗಳ ಹಿಂದಿನ ಸಿನಿಮಾ. ಈ ಹಾಡಲ್ಲಿ ಮುನ್ರಾಜ್ ಅವ್ರು ಹೇಳ್ದಾಗೆ ಪ್ರಶ್ನೆ ಆದ ತಕ್ಷಣವೇ ಉತ್ತರನೂ ಹಾಗೆ ಕೊಟ್ಬಿಟ್ಟು ಆಮೇಲೆ ನೀವು ಪಲ್ಲವಿಗೆ ಬರಬೇಕಿತ್ತು. ಆವಾಗ ಅದು ಇನ್ನೂ ಕೇಳಲಿಕ್ಕೇನು ತುಂಬ ಖುಷಿಯಾಗಿರ್ತಕ್ಕಂಥದ್ದು. ಆಮೇಲೆ ನೀವು ಫಸ್ಟ್ ಟೈಮ್ ಮಾಡಿದ್ದ ಡುಯೆಟ್ ಈ ಥರ ಹಾಡು? ಡ್ಯೂಯೆಟ್ ಸುಮಾರು ಹಾಡಿದೀವಿ ಸರ್. ಅಲ್ಲ, ಈ ಥರ ಚಲನಚಿತ್ರ ಗೀತೆ ನಾನು ಹೇಳೋದು. ಇಲ್ಲ ಸರ್. ಹಾಂ, ಇದೇ ಫಸ್ಟ್ ಟೈಮಾ? ಪಿಕ್ಚರ್ ಹಾಡ ಆಲ್ಮೋಸ್ಟ್ ಹಾಡೋದಿಲ್ಲ ಸರ್. ಅಲ್ಲ, ಅದೇ ಈ ವೇದಿಕೆನಲ್ಲೇ ಇದೇ ಫಸ್ಟ್ first ಸರ್. ಅದಕ್ಕೆ ನೀವು ಆ ರೀತಿ ಒಂದು ರೀತಿ ಗುಡ್ಡುಗಳನ್ನ ಬಿಟ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿತ್ತು. ಒಳ್ಳೆ ಕಾಂಬಿನೇಷನ್. ರಮ್ಯಾ ಅವರಂತೂ ಒಳ್ಳೆ ಅಭಿನಯದ ಮುಖಾಂತರ ಉತ್ತರಗಳು ಕೊಟ್ಕೊಂಡೆ. ಚೆನ್ನಾಗಿ ಆಡಿಯಮ್ಮ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಒಳ್ಳೆ ಜನಪದ ಗೀತೆ ಅಂತಲೇ ಹೇಳ್ಬೋದು ಇದನ್ನು. ಖುಷಿನಾ? ಖುಷಿ. ಓಕೆ, ಹಾಗಿದ್ರೆ ಇನ್ನೊಂದು ಹೆಜ್ಜೆ ಎಲ್ಲಿರ್ತೀರಿ? ನಮ್ಮ ಸೀಟಲ್ಲಿ. ನವಿಲು ಇಂಟೆಲಿಜೆಂಟ್ ಆಗ್ಬಿಟ್ಟಿದೆ. ಕನ್ನಡಕ ಇಲ್ದೇನೂ ಇಂಟೆಲಿಜೆನ್ಸ್ ಬರ್ತಾ ಇದೆ. ಓಕೆ, ಫಿನಾಲೆಗೆ ಹೋಗ್ಬೇಡಿ, ಅಲ್ಲೇ ಹಂಗಾದ್ರೆ ಕುತ್ಕೋತೀರಾ? ಹೌದಾ? ಇಲ್ಲ, ಹೋಗಿ ಹೋಗಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಗುಡ್ ಲಕ್. ಥ್ಯಾಂಕ್ ಯು. ಅಂಬಿಗ ನಾನ್ ನಿನ್ನ ನಂಬಿದೆನು, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಮ್ರೆ ಹಾಗೂ ಗೋ. ಕಮ್ ಆನ್ ಸ್ಟೇಜ್ ಪ್ಲೀಸ್. ಜಗದಂಬಾರಮನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ರಿಂಬು ನೋಡಿ ನಡೆ ಸಂಬಿಗ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಆರುತಿರಿಯ ನೋಡು ಅಂಬಿಗ, ಆರುತಿರಿಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗುವುದು ಅಂಬಿಗ, ಯಾರಿಂದಲಾಗುವುದು ಅಂಬಿಗ, ಅದ ನಿವಾರಿಸಿ ದಾಟಿ ಸಂಬಿಗ, ಅದ ನಿವಾರಿಸಿ ದಾಟಿ ಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ.
ಎಂಬುದು ಹುಟ್ಟು ಅಂಬಿಗ, ಸದಾ ಭಕ್ತರಿಗೆ ಒಲಿಯದು ಅಂಬಿಗ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಅದು ಭಕ್ತರಿಗೆ ಒಲಿಯುವುದು ಅಂಬಿಗ. ಸತ್ಯ ಶ್ರೀ ಪುರಂದರ ವಿಠಲ, ಎನ್ನ ಮುತ್ತಿನ ಮಂಟಪ ಕೊಯ್ಯೋ ಅಂಬಿಗ. ಸತ್ಯ ಶ್ರೀ ಪುರಂದರ ವಿಠಲ, ಎನ್ನ ಮುತ್ತಿನ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ಜಗದಂಬಿಗ ಅಂಬಿಗ ಮನ ನಂಬಿದೆ. ಅಂಬಿಗ ಆಹಾ ಅಂಬಿಗ ಓಹೋ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಆಹಾ ಅಂಬಿಗ ಓಹೋ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ 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 ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ಹಾಯ್, ಹೇಗನ್ನಿಸ್ತು? ಭಯ ಇದೆಯಾ? ಓಕೆ. ಅರ್ಚನಾ ಮ್ಯಾಮ್? ಇಬ್ಬರು ಅದ್ಭುತ. ಲಾಸ್ಟಲ್ಲಿ ನೀವು ಒಂದು ಸ್ಲೋ ಆಗಿ ತಗೊಂಡು ಇಂಪ್ರೂವೈಸ್ ಮಾಡಿ ಮತ್ತೆ ಮುಕ್ತಾಯ ಕೊಟ್ರಲ್ಲ, ಅದು ಪ್ರೀ ಪ್ಲಾನ್ಡಾ ಅಥವಾ? ಇಲ್ಲ ಮ್ಯಾಮ್, ಈಗಲೇ ಸಡನ್ ಅದು ಮಾಡಬಾರ್ದು. ಇಬ್ಬರು ಡ್ಯೂಯೆಟ್ ಅಂತ ವೇದಿಕೆ ಮೇಲೆ ಹಾಡೋಕ್ಕೆ ಬಂದಿದ್ದಾಗ ನೀವೇನು ಮಾಡ್ತೀರಿ ಅದು ಅವ್ರಿಗೆ ಗೊತ್ತಿರಬೇಕು. ಪಾಪ ಅವ್ರು ಬ್ಲ್ಯಾಂಕ್ ಆಗಿ ನಿಂತ್ಕೋಬಾರ್ದು. ಅವ್ರಿಗೆ ಗೊತ್ತಿದೆ ಮ್ಯಾಮ್, ಆದರೆ ಇದನ್ನ ನಾನು ಒಬ್ಬಳೇ ಹಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅಂದರೆ ಪ್ರೀ ಪ್ಲಾನ್ಡ್ ಆಯಿತು. ಪ್ರೀ ಪ್ಲ್ಯಾಂಡ್. ಮತ್ತಿಲ್ಲ ಈಗ ಮಾಡಿದ್ದು ಅಂದ್ರಲ್ಲ. ಅಂದರೆ ಅವ್ರು ಹಾಡಲಿಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡುವಾಗ ನಾನು ಒಬ್ಬಳೇ ಹಾಡ್ತೀನಿ ಅಂತ ಹೇಳಿದ್ದು. ಹಾಂ, ಸೊ ಇದು ಪ್ರೀ ಪ್ಲಾನ್ಡ್. ನೀವು ಕೊನೆಯಲ್ಲಿ ಸ್ಲೋ ಆಗಿ ಹಾಡೋದು ಮತ್ತೆ ಫಾಸ್ಟ್ ಮಾಡ್ಕೊಳ್ಳೋದು ಪ್ರೀ ಪ್ಲಾನ್ಡ್ ಅಲ್ವಾ? ಹೇಳಿದ್ರು ಯಾವಾಗ ಮಾಡ್ತಾರಂತ ಹಾಗಿದ್ರೆ ಕನ್ಫ್ಯೂಸ್. ಯಾವಾಗ ಮಾಡ್ತಾರೆ ಅನ್ನೋದು ಕನ್ಫ್ಯೂಷನ್ ಇತ್ತು, ಅದು ಗೊತ್ತಿರ್ಲಿಲ್ಲ. ಬಟ್ ಇಲ್ಲ, ಕನ್ಫ್ಯೂಷನ್ ಇದ್ದಾಗ ಅವ್ರು ಮಾಡಿದ್ ಕರೆಕ್ಟ್, ಕನ್ಫ್ಯೂಷನ್ ಇದ್ದಾಗ ಸುಮ್ಮನೆ ಇದ್ಬಿಡೋದು ವಾಸಿ. ತೋಮ್ರಿ ಅವರೇ ಮತ್ತೆ ಸರಿತಮ್ಮ ಅವರೇ, ಇಬ್ರು ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಕೊನೆಯಲ್ಲಿ ನೀವು ಸ್ವಲ್ಪ ಕಷ್ಟಪಟ್ರಿ. ಒಣಗ್ಬಿಡ್ತು ಮ್ಯಾಮ್, ಅದು ಪ್ರನೌನ್ಸ್ ಮಾಡೋಕ್ಕಾಗಲಿಲ್ಲ. ಅದೇ ಕೊನೆಯಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು ಗೊತ್ತಾಯಿತು. ಆ್ಯಂಡ್ ತೋಮ್ರಿ ಅವ್ರಿಗೂ ಪಾಪ ಮಧ್ಯದಲ್ಲಿ ಒಂದು ಕಡೆ ವಾಯ್ಸ್ ಒಡಕ್ ಬಂತು. ಆ ಒಡಕು ಎಷ್ಟು ಚೆನ್ನಾಗಿ ಕೇಳುತ್ತಲ್ಲ ತೋಮ್ರಿ ಅವರೇ ನಿಮ್ಮ ಧ್ವನಿಲಿ. ಡುಯೆಟ್ ಹಾಡಿದ್ದೆ ಫಸ್ಟ್ ಮೇಡಮ್, ನಾವು ಯಾವಾಗ ಹಾಡಿಲ್ಲ. ಹೌದಾ? ಹಾಗಾಗಿ ಏನಾಗುತ್ತೋ ಅನ್ನೋದು ಒಂದು ಭಯ. ಬಹಳ ಚೆನ್ನಾಗಿತ್ತು, ಹಾಡಿಲ್ಲ ನಾವು ಡುಯೆಟ್ ಎಲ್ಲ. ಬಹಳ ಚೆನ್ನಾಗಿತ್ತು, ಫಸ್ಟ್ ಹಾಡಿದ್ದು ಈ ವೀಕಲ್ಲಿ ನಾವು. ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಈ ಹಾಡು ಕೂಡ ನಿಮ್ಮಿಬ್ಬರ ಧ್ವನಿಯಲ್ಲಿ ಬಹಳ ಚೆನ್ನಾಗಿ ಕೇಳಿಸ್ತು. ಇದನ್ನು ಡ್ಯೂಯೆಟ್ ಕೂಡ ಮಾಡಿ ಹಾಡ್ಬೋದಂತ ನೀವಿಬ್ಬರು ಹಾಡಿದ್ಮೇಲೆ ನನಗೊಂಥರ ಈ ಥರ ಕೇಳಿದ್ರೆ ಎಷ್ಟು ಚೆನ್ನಾಗಿ ಕೇಳುತ್ತಲ್ಲ ಇದು. ಯಾವಾಗಲೂ ನಾವು ಒಬ್ಬರೇ ಹಾಡಿದ್ದನ್ನು ಕೇಳಿದ್ವಿ ಈ ಹಾಡು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅವರು ಧ್ವನಿನೇ ವಿಭಿನ್ನವಾಗಿದೆ, ನನ್ನ ಧ್ವನಿನೇ ವಿಭಿನ್ನವಾಗಿದೆ. ನನಗೆ ಭಯ ಇತ್ತು, ಅವ್ರ ಶ್ರುತಿಗೆ ನಾನು ಹಾಡ್ತೀನೋ ಇಲ್ವೋ, ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ತುಂಬ ಇತ್ತು. ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ನಮ್ಮ ಬೆಸ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಸ್ಟೇಜಲ್ಲಿ ಅದನ್ನು ಇಲ್ಲ, ತುಂಬ ಚೆನ್ನಾಗಿ ಬಂತು. ಸಣ್ಣ ಪುಟ್ಟದ್ದು ಅದು ಸಹಜ. ಒಂದು ಪರ್ಫಾರ್ಮೆನ್ಸ್ ಒಂದು ಬಂದಮೇಲೆ ಅದರಲ್ಲೂ ಡ್ಯೂಯೆಟ್ ಹಾಡುವಾಗ ಒಂದು ಹೊಂದಾಣಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು ಅದೆಲ್ಲ ಇರುತ್ತೆ. ಅದು ಬಿಟ್ಟರೆ ಇಬ್ಬರು ತುಂಬಾ ಚೆನ್ನಾಗಿ ಹಾಡಿದ್ರಿ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಸದಾ ಭಕ್ತರಿಗೆ ಒಲಿಯದು ಅಂಬಿಗ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಅದು ಭಕ್ತರಿಗೆ ಒಲಿಯುವುದು ಅಂಬಿಗ. ಸತ್ಯ
ಶ್ರೀ ಪುರಂದರ ವಿಠಲ ಎನ್ನ ಮುತ್ತಿನ ಮಂಟಪ ಕೊಯ್ಯೋ ಅಂಬಿಗ. ಖುಷಿನಾ ತಮ್ರಿ ಅವರೇ? ಸರಿ, ಖುಷಿ. ಓಕೆ, ಸರಿ, ನಕ್ಬಿಡಿ ಹಂಗೆ ಒಂದ್ಸಲ. ಅಯ್ಯೋ, ಸೋ ಸ್ವೀಟ್. ಒಳ್ಳೇದಾಗ್ಲಿ ಇಬ್ರಿಗೂ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಆಡಿದ್ದ ಹಾಡು ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ನಿಮ್ಮಿಬ್ಬರಿಗೂ. ನಿಮ್ಮದು ಒಂದು ಏರು ಧ್ವನಿಯಲ್ಲಿದ್ದರೆ ನಮ್ಮ ಗೌತಮಿ ಅವ್ರದ್ದು ಸ್ವಲ್ಪ ಹೆಚ್ಚಿಗೆ ಅವರು ಹಾಡನ್ನು ಬಳಸ್ಕೊಂಡು ನಿಮ್ಗೆ ಸಾಥ್ ಕೊಟ್ಟರು. ನಿಮಗೆಲ್ಲೋ ಒಂಚೂರು ಅನುಮಾನ ಕಾಣ್ತಾ ಇತ್ತು, ಅದನ್ನು ಅವರು ತೂಗಿಸ್ಕೊಂಡ್ರು ನಿಮ್ಮ ಜೊತೆ. ನಿಮ್ಮ ವಾಯ್ಸ್ಗೆ ಅವರು ಸೇರಿಕೊಂಡಲ್ವಾ? ಹಾಂ, ಒಳ್ಳೆ ಪ್ರಸ್ತುತಿ, ಒಳ್ಳೆ ಹಾಡು. ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ತೊಂಬ್ರಿ ಅವರೇ ಸರ್ ನಮಸ್ತೆ. ಅದೇನು ಚೆನ್ನಾಗಿ ಆ ಕೈನಲ್ಲಿ ಬೆರಳಲ್ಲಿ ಹಾರ್ಮೋನಿಯಂ ನಡೆದಂಗೆ ನಡೆಸ್ಕೊಂಡು ನನ್ನಲ್ಲಿಗೆ ಸಾಗಿಸು, ಆ ಭವಸಾಗರನ ದಾಟಿಸು ಅನ್ನೋದನ್ನು ಮೆಟ್ಲು ತೋರಿಸ್ತಾ ಇದ್ರಿ. ನೀವು ಪ್ರತಿಯೊಂದು ನೀವು ಒಂದೊಂದನ್ನು ಅನುಭವಿಸ್ತೀರಿ ಅನ್ನೋದು ನಾನು ನಿಮ್ಮಲ್ಲಿ ಕಂಡುಕೊಂಡಿದ್ದದು. ಅಂದರೆ ಸರ್, ಈಗ ನಾವು ಫಸ್ಟ್ ಈ ಫೀಲ್ಡ್ ಹಾಡಿನ ಇದಕ್ಕೆ ನಿಂತಾಗ ಸರ್, ನಮಗೆ ಫಸ್ಟು ಇದು ಹೇಳಿಕೊಟ್ಟಿದ್ದು ಖಾಲಿ ನಿಂತ್ಕೊಂಡು ಹಾಡು ಹೇಳಬಾರ್ದು ಅಂತ, ಬೇಲೆ ಗೂಟ ನಿಂತು ಹಾಡು ಹೇಳ್ದಂಗೆ ಅಂತ. ಅದು ಎಂಥ ಹಾಡು ಹೇಳಿದ್ರು ನೋಡ್ರಿ. ಅದಕ್ಕೆ ಆವಾಗ ಒಂದು ಸ್ವಲ್ಪ ಕೈ ಬಾಯಿ ಮಾಡ್ತಾ ನೋಡಿಕೊಂಡು ಜನಗಳಿಗೆ ಆ್ಯಕ್ಷನ್ ಮಾಡ್ತಾ ಒಳ್ಳೆಯದದು. ಯಾಕೆಂದ್ರೆ ಅದೇ ರೂಢಿ ಬಿದ್ದೋಗಿದೆ ನಮಗೆ. ಭಾಳ ಅದ್ಭುತ ಅದು. ಯಾಕೆಂದರೆ ಆ ಸಾಹಿತ್ಯದ ಭಾವನೆ ನೋಡೋರ್ಗೂ ಕೂಡ ಅರ್ಥ ಆಗುತ್ತೆ. ಅದು ನಿಮ್ಮ ಒಳ್ಳೆ ಲಕ್ಷಣಗಳದು ಆಗಲಿ. ಅದ್ಭುತ ಅದು. ಚೆನ್ನಾಗಿತ್ತು, ಹಾಡುಗಾರಿಕೆ ಚೆನ್ನಾಗಿತ್ತು, ಹೊಂದಾಣಿಕೆನೂ ಚೆನ್ನಾಗಿತ್ತು. ನನಗೆ ನೀವು ಹಾಡಿದ ಕೊನೆ ಸಾಲು ಸ್ಪ್ಲಿಟ್ ಮಾಡ್ದಂಗೆ ಕೇಳಿಸ್ತಾ ಇತ್ತು. ಜಗದಂಬಾರ ಮಣ ಜಾಸ್ತಿ ಕೇಳಿಸ್ತಾ ಇತ್ತು ನನಗೆ. ಜಗದಂಬಾರ ಮನ ನಿನ್ನ ನಂಬಿದೆ, ಜಗದಂಬಾರ ಮನ ನಿನ್ನ ನಂಬಿದೆ, ಜಗದಂಬಾರ ಮನ ನಿನ್ನ ನಂಬಿದೆ. ಅದು ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ಸ್ಪ್ಲಿಟ್ ಮಾಡಿ ರಮಣ ನಿನ್ನ ನಂಬಿದೆ ಹಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಒಂದಕ್ಷರ ಸ್ಪ್ಲಿಟ್ ಆದ್ರೂ ಬೇರೆ ಏನೋ ಅರ್ಥ ಕೇಳಿಸ್ತದೆ. ನನಗೆ ಹೆಚ್ಚು ಕೇಳ್ತಾ ಇದ್ದು ಮಣ 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 ಅಷ್ಟು ಮಾತ್ರ ಪದ ಕೇಳ್ತಾ ಇತ್ತು. ಅದಷ್ಟೇ ನಾನು ನಿಮ್ಮಲ್ಲಿ ನೋಡ್ಕೊಂಡಿದ್ದು, ಇನ್ನು ಬೇರೆ ಏನಿಲ್ಲ. ಯಾಕೆಂದರೆ ನೀವು ಸಾಹಿತ್ಯ ಹಾಡ್ಬೇಕಾದ್ರೆ ಆ ಥರದ್ದು ಆಗುತ್ತೆ, ಅದನ್ನು ಗಮನ ಹರಿಸಿ. ಓಕೆ, ಚೆನ್ನಾಗಿ ಕಾಣಿಸ್ತಿದೆ ನಿಮ್ಮ ವೇಷಭೂಷಣ ಆಸ್ ಯೂಶುವಲ್. ಓಕೆ, ಆ್ಯಕ್ಚುಲಿ ಇವರಿಬ್ಬರು ಚಂದ ರೆಡಿ ಮಾಡ್ಕೊಂಬರೋಕ್ಕೆ ಗಾನ ಸಿಂಚನಲ್ಲೇ ಸಿಕ್ಕಾಪಟ್ಟೆ ಫೇಮಸ್. ಇವತ್ತು ಇವರಿಬ್ಬರು ಡ್ಯುಯೆಟ್ ಸಾಂಗ್ ಹಾಡ್ತಿದ್ದಾರೆ, ಅದನ್ನ ನೋಡೋಕ್ಕೂ ಖುಷಿನೇ ನಮಗೆ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಸೆಮಿಫಿನಾಲೆನಲ್ಲಿ ತಾವೆಲ್ಲರೂ ನೋಡ್ತಿದ್ದೀರಿ, ಒಬ್ರಿಗಿಂತ ಒಬ್ಬರು ಎಷ್ಟು ಸೊಗಸಾಗಿ ಹಾಡ್ತಿದ್ದಾರೆ. ಇನ್ನು ಡ್ಯೂಯೆಟ್ ರೌಂಡ್ ಬೇರೆ ಇದೆ, ಮತ್ತಷ್ಟು ಹಾಡುಗಳು ಈ ವೇದಿಕೆ ಮೇಲೆ ಬರೋದಿದೆ. ಇದನ್ನೆಲ್ಲ ನೋಡಬೇಕಂದ್ರೆ ನೀವೇನು ಮಾಡಬೇಕು? ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮವನ್ನು ತಪ್ಪದೇ ನೋಡಬೇಕು ನಾಳಿನ ಸಂಚಿಕೆಯಲ್ಲಿ. ಹಾಗಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ
ಅದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ